ನನಗೆ ಈ ಕ್ಲಾಸಸ್ಸಿಂದಾಗಲಿ ಲೈಕ್ ಕ್ರಿಸ್ಟಲ್ಸ್ ಬರ್ತಿದೆ, ನನಗಿನ್ನ ಡೇಸ್ ಇನ್ನೂ ಬಂದಿಲ್ಲ, ಸೊ ಬರ್ತಾ ಇದೆ. ಬಟ್ ಅಂಟಿಲ್ ನಾವು ನನಗೆ ಬ್ಲೆಸ್ಸಿಂಗ್ಸ್ ಆಗಿರ್ಬೋದು, ಆನೆಸ್ಟ್ಲಿ ಸ್ಪೀಕಿಂಗ್ ನಾನು ಗ್ರ್ಯಾಟಿಟ್ಯೂಡ್ ಅನ್ನೋದು ತೋರಿಸ್ತಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಐ ಥಿಂಕ್ ನನಗೆ ರಿಯಲೈಸೇಷನ್ ಇನ್ನೂ ಜಾಸ್ತಿ ಆಯಿತು ದೀಸ್ ಕ್ಲಾಸಸ್ಸಿಂದ, ಆ್ಯಂಡ್ ಆಫ್ ಕೋರ್ಸ್ ಫ್ರಮ್ ದೀದಿಮಾ, ದ್ಯಾಟ್ ಗ್ರ್ಯಾಟಿಟ್ಯೂಡ್ ಇಸ್ ಸೋ ಮಚ್ ನೆಸಸರಿ. ಲೈಕ್ ನಾನು ಇಲ್ಲಿ ಕೂತ್ಕೊಂಡು ನನಗೆ ಇಲ್ಲಿ ಶಕ್ತಿ ಇರೋದು ಮಾತಾಡೋಕ್ಕಾಗಲಿ, ಆ್ಯಂಡ್ ಹರ್ ಪೇಷನ್ಸ್ ವಿತ್ ಮೀ, ಆ್ಯಂಡ್ ಯಾರೇ ನನ್ನ ಜೊತೆ ಮಾತಾಡಲಿ ಪೇಷನ್ಸ್ ಇಟ್ಕೊಂಡು ನಮ್ಮನ್ನು ಗೈಡ್ ಮಾಡ್ತಾರೆ, ನಮ್ಮ ಮಾತನ್ನು ಕೇಳಿಸ್ಕೊತಾರೆ. ವಿ ಶುಡ್ ಬಿ ಸೋ ಗ್ರೇಟ್ಫುಲ್. ಆ್ಯಂಡ್ ನಮ್ಮ ಯೂಸ್ ಮಾಡೋ ಮಟೀರಿಯಲಿಸ್ಟಿಕ್ ಲೈಫ್ ಆಗಲಿ, ಎವ್ರಿಥಿಂಗ್, ವಿ ಆರ್ ಆ್ಯಕ್ಚುಲಿ ಸೋ ಬ್ಲೆಸ್ಡ್ ಟು ಯೂಸ್ ಆಲ್ ಆಫ್ ದೆಮ್. ಸೊ ಇಲ್ಲಿ ನಾನು ಬಂದಾಗ ಐ ಸಾ ಹರ್ ಕ್ರಿಸ್ಟಲ್ಸ್, each and every crystal she introduced me to them, and it felt really great. and ಸಖತ್ ಗೈಡ್ ಮಾಡಿದ್ರು ಕೂಡ ಕ್ರಿಸ್ಟಲ್ಸ್ ಬಗ್ಗೆ, ಯಾವುದು ಏನು ಎತ್ತ ಅಂತ. ಆ್ಯಂಡ್ ಹರ್ ಕ್ಲಾಸಸ್ ಆಗಿರ್ಬೋದು, ಹರ್ ಸೆಲ್ಫ್, ಶಿ ಇಸ್ ವೆರಿ 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 ಪಾಸಿಟಿವ್. ಐ ಆಮ್ ವೆರಿ ಹ್ಯಾಪಿ. ಸಖತ್ ಖುಷಿ ಆಗುತ್ತೆ ಅವ್ರನ್ನ ಮಾತಾಡ್ಸೋಕ್ಕಾಗಲಿ. ಅದಕ್ಕೆ ನಾನು ಅವ್ರನ್ನ ದೀದಿಮಾ ಅಂತ ಕೂಗ್ತೀನಿ. ಒಂದೇನಕ್ಕೆ ಅಂದರೆ ದೀದಿ ಇಸ್ ಲೈಕ್ ಆಫ್ ಕೋರ್ಸ್ ಅಕ್ಕ, ಬಟ್ ಅವ್ರಿಗೆ ಅಕ್ಕ ಅಕ್ಕ ಅಂತ ಎಲ್ಲರೂ ಕರೀತಾರೆ, ಬಿಕಾಸ್ ಆ ಫೀಲಿಂಗ್ ಇರುತ್ತೆ ನನಗೆ. ಇಟ್ಸ್ ಲೈಕ್ ನನ್ನ ಪೇರೆಂಟ್ಸ್ ಇವಾಗ ಸದ್ಯಕ್ಕೆ ನನ್ನ ಜೊತೆ ಇಲ್ಲಿಲ್ಲ, US ಅಲ್ಲಿದ್ದಾರೆ ಅವರು, ಇಂಡಿಯಾದಲ್ಲಿಲ್ಲ. ಹಾಗಾಗಿ ಶಿ ಇಸ್ ಲೈಕ್ ಗೈಡ್ ಟು ಮೀ, ಆಯಿತಾ, ಒಂಥರ ಅಮ್ಮನ ಥರ ನನಗೆ. ಶಿ ಗೈಡ್ಸ್ ಮೀ, ಶಿ ಸೇಸ್ ಹಂಗಲ್ಲ ಪುಟ, ಹೀಗೆ ಹೀಗೆ ಹೀಗೆ, ಈಚ್ ಆ್ಯಂಡ್ ಎವ್ರಿಥಿಂಗ್ ದಟ್ ಐ ಜಸ್ಟ್ ಲವ್ ಇಟ್. ಓಕೆ, ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಅರೌಂಡ್ ಹರ್. ಆಫ್ ಕೋರ್ಸ್ ಎವ್ರಿಬಡಿ ಇಸ್. ಸೊ ಅವ್ರ ಕ್ರಿಸ್ಟಲ್ಸ್ ಆಗಿರಲಿ, ಅವ್ರ ಕ್ಲಾಸಸ್ ಆಗಿರಲಿ, ಆ್ಯಂಡ್ ನಾನು ಒಂದು ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರ ಬಗ್ಗೆ. ಬಟ್ ಇನ್ನೊಂದು ಇನ್ಸಿಸ್ಟ್ ಮಾಡೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಅವರು ವಾಯ್ಸ್ ನೋಟ್ಸಲ್ಲಿ ಇಟ್ಸ್ ಲೈಕ್ ಅವರು ಟೈಮ್ ತೊಗೋತಾರೆ. ಅದು ಒಂದು ಆ ಬೇಸಿಕ್ ಲೆಸನ್ ಅಲ್ಲಿರುತ್ತೆ, ನಾವು ಓದಿದ್ರೂ ನಮ್ಗೆ ಗೊತ್ತಾಗುತ್ತೆ ಬುಕ್ಕಲ್ಲಿ. ಬಟ್ ಅವ್ರು ಆ ಎಫರ್ಟ್ನ ಹಾಕ್ತಾರೆ, ಅದನ್ನು ಈಚ್ ಆ್ಯಂಡ್ ಎವ್ರಿ ಲೈನ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೇಳಿದ್ದನ್ನೇ ಮತ್ತೆ 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 ಪದೇ ಪದೇ ಅದನ್ನ ಹೇಳ್ತಾರೆ. ನಮ್ಮ ತಂದೆ ತಾಯಿ ಇವಾಗ ಏನಾದರೂ ಗೈಡ್ ಮಾಡಿದ್ರೆ ಹೇಗೆ ಹೇಳ್ತಾರೆ ನಮಗೆ, ಹಿಂಗೆ ಮಾಡು, ಹಿಂಗೆ ಮಾಡಿಬಿಡ ಅಂತ ಹೇಳಿದ್ರೆ ತಾನೇ ಈ ಥರ ಮಾಡು, ಆ ಥರ. ಐ ಜಸ್ಟ್ ಲವ್ ದ್ಯಾಟ್. ನಾನು ಅನ್ಕೊತೀನಿ ಇದು ನಿಜವಾಗ್ಲೂ ಮನಸ್ಸಿಂದ ಬರ್ತಿರೋ ಮಾತು. ಒಬ್ರು ಚೆನ್ನಾಗಾಗಲಿ, ಇನ್ನೊಬ್ರು ಚೆನ್ನಾಗಾಗಲಿ, ಅವರಿಗೆಲ್ಲ ಚೆನ್ನಾಗಿ ಒಳ್ಳೇದಾಗಲಿ ಅನ್ನೋದು. ಸೊ ಐ ರಿಯಲಿ ಬ್ಲೆಸ್ ಹರ್ ವಿತ್ ಲಾಟ್ಸ್ ಆಫ್ ಅಬಂಡೆನ್ಸ್ ಆ್ಯಂಡ್ ಪಾಸಿಟಿವಿಟಿ, ಹೆಲ್ತ್, ವೆಲ್ತ್, ಮ್ಯಾಜಿಕ್ ವಾಂಡ್ on her and her house and her surroundings. So thank you ದೀದಿಮಾ, ಲವ್ ಯು ಸೋ ಮಚ್. ಆ್ಯಂಡ್ ಇದೇ ಥರ ಎಲ್ರಿಗೂ ಒಳ್ಳೇದು ಮಾಡಿ, ಆ್ಯಂಡ್ ನಿಮಗೆಲ್ಲ ಅಬಂಡೆನ್ಸಲ್ಲಿ ಸಿಕ್ಕಲಿ ಪಾಸಿಟಿವ್ ಆಗಿ.